ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 18ನೇ ಅಧ್ಯಾಯ 35ನೇ ವಾಕ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಮ್ಮನ್ನು ಕ್ಷಮಿಸಿದ್ದರಿಂದಲೇ ಇಂದು ನಾನು ನೀವುಗಳೆಲ್ಲರೂ ಸಹ ಅವರ ಮಕ್ಕಳಾಗಿ, ಅವರ ಸೇವಕರಾಗಿ, ಶಿಷ್ಯರಾಗಿಯೂ ಸಹ ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ತಪ್ಪುಗಳನ್ನು ಕ್ಷಮಿಸಲಿಲ್ಲವಾಗಿದ್ದರೆ ನಾವು ಪಾಪದಲ್ಲಿಯೇ ಸತ್ತು ಹೋಗ್ತಾ ಇದ್ವೇನೋ, ನಿತ್ಯವಾದ ನರಕಕ್ಕೆ ಹೋಗ್ತಾ ಇದ್ವು. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಅವರು ತನ್ನ ಮಗನಾಗಿ ಸ್ವೀಕರಿಸಿರುವುದು ಮಾತ್ರವಲ್ಲ, ಅಧಿಕಾರವನ್ನು ಕೊಟ್ಟಿದ್ದಾರೆ. ನಿಮಗೂ ಸಹ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಅಧಿಕಾರಗಳಲ್ಲಿ ದೊಡ್ಡ ಅಧಿಕಾರ ಯಾವುದು ಗೊತ್ತಾ? ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವಂಥದ್ದು. ಹೌದು, ಮುಖ್ಯವಾಗಿ ನಿಮಗೆ ಯಾರೆಲ್ಲ ತಪ್ಪು ಮಾಡಿದಾರೋ ಅವರ ತಪ್ಪನ್ನು ಮನಪೂರ್ವಕವಾಗಿ ನೀವು ಕ್ಷಮಿಸ್ರಿ. ಆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಉಪಯೋಗಿಸಿ ನೋಡ್ರಿ. ಮಿಕ್ಕಾದದ್ದು ಎಲ್ಲದರ ಮೇಲೂ ಸಹ ನಿಮಗೆ ಅಧಿಕಾರ ಬರ್ತದೆ. ಮತ್ತೊಬ್ಬರ ತಪ್ಪುಗಳನ್ನು ನಾವು ಕ್ಷಮಿಸುವಾಗ ಆ ತಪ್ಪುಗಳನ್ನು ನಾವು ಮಾಡದೆ ಹಾಗೆ ಜೀವಿಸಬಹುದು. ಇದು ದೇವರು ಕೊಟ್ಟಿರುವಂತಹ ಒಂದು ದೊಡ್ಡ ಅಧಿಕಾರ. ಮಾತ್ರವಲ್ಲದೆ ಅನೇಕ ಆಶೀರ್ವಾದಗಳಿಗೆ ಕ್ಷಮೆ ಬಾಗಿಲಾಗಿರ್ತದೆ. ಆದ ಕಾರಣ ಯಾರೇ ನಮಗೆ ತಪ್ಪು ಮಾಡಿದರೂ ಸಹ ನಾವು ಮನಪೂರ್ವಕವಾಗಿ ಮನ್ನಿಸೋಣ. ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಮನ್ನಿಸಿದ್ದಾರಲ್ವಾ? ಆದ ಕಾರಣ ನಾವು ಸಹ ಕ್ಷಮಿಸೋಣ. ಸರ್ವಶಕ್ತನಾದ ತಂದೆ, ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂಥ ಹೃದಯವನ್ನು ನಮಗೆ ಕೊಡಿರಿ. ಅಂಥ ಅಧಿಕಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.